ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರನ್ನು ಆರಾಧಿಸುವ ದಿನವಾಗಿದೆ. ಹಲ್ಲೆಲೂಯ. ಈ ದಿನ ಕರ್ತನ ಪುನರುತ್ಥಾನ ದಿನವಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಸಂತೋಷವಾಗಿ ಹೋಗಿ ದೇವರನ್ನು ಆರಾಧಿಸೋಣ. ಬರೀ ಆರಾಧಿಸುವುದು ಅಂದರೆ ನಮ್ಮ ಬಾಯಿಗಳಿಂದ ಮಾತ್ರ ಅಲ್ಲ, ನಮ್ಮ ತುಟಿಯಿಂದ ಮಾತ್ರ ಅಲ್ಲ ಪ್ರಿಯರೇ, ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಆತನಿಗೆ ಮೀಸಲಾಗಿ ಒಪ್ಪಿಸಿ ನಾವು ಆರಾಧನೆ ಮಾಡಬೇಕಂತ. ಅಲ್ಲೆಲ್ಲೂ ಆ ವಾಕ್ಯವನ್ನು ನೀವು ಚೆನ್ನಾಗಿ ಓದಿ ಧ್ಯಾನಿಸಿ ನೋಡ್ರಿ. ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಯಜ್ಞವಾಗಿ ಅರ್ಪಿಸಬೇಕಂತೆ. ಇದು ನಮ್ಮ ವಿವೇಕಪೂರ್ವಕವಾದ ಆರಾಧನೆಯಾಗಿದೆ. ಅಲ್ಲೆಲ್ಲೂಯ. ಆದರೆ ಈ ದಿನ ಅನೇಕರು ಆರಾಧನೆ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ, ಅವರ ದೇಹಗಳನ್ನು ದೇವ್ರಿಗೆ ಒಪ್ಪಿಸ್ತಾನೇ ಇಲ್ಲ. ಅಲ್ಲೆಲ್ಲೂಯ. ದೇಹ ಏನೋ ಅವ್ರು ಇಷ್ಟ ಬಂದಂಗೆ ನಿದ್ದೆ ಮಾಡ್ತಾ ಇದ್ದಾರೆ, ಕೈ ಎತ್ತೋದಿಲ್ಲ, ಅವ್ರು ಕಾಲಾಡಿಸೋದಿಲ್ಲ, ಬಾಯಿ ತೆರೆಯೋದಿಲ್ಲ, ತುಟಿ ಮುಚ್ಕೊಂಡೇ ಇರ್ತಾರೆ. ಹಾಲೆಲ್ಲೂಯ. ಅವ್ರ ದೇಹವನ್ನು ದೇವ್ರಿಗೆ ಒಪ್ಪಿಸ್ತಾನೇ ಇಲ್ಲ. ಮೀಸಲಾಗಿ ಮೆಚ್ಚುಗೆಯಾಗಿ ಯಜ್ಞವಾಗಿ 3 ವಿಷಯ ಹೇಳಿದೆ, 3 ಕೂಡ ಮಾಡೋದೇ ಇಲ್ಲ. ಆದರೆ ಅನೇಕರು ಹೇಳ್ತಾರಲ್ವಾ, ನಾವೇನಾಗ್ತೀವಿ ಅಲ್ಲಿ ಪ್ರೆಸೆಂಟ್ ಆಗಿದ್ದೀವಿ, ಆದರೆ ಎಲ್ಲ ಚಲನವಲನೆಗಳೆಲ್ಲ ಏನಾಗಿದೆ, ಆಬ್ಸೆಂಟ್ ಆಗಿದೆ. ಹಾಲೆಲ್ಲೂಯ. ಅನೇಕರು ಈ ದಿನ ಆರಾಧನೆಯಲ್ಲಿ ಹಾಗೇನೆ, ಆರಾಧನೆಯಲ್ಲಿ ಮನುಷ್ಯರು ಇರ್ತಾರೆ, ಆದರೆ ಅವ್ರ ಗಮನ ಎಲ್ಲೋ ಇರ್ತದೆ. ಆದರೆ ಅವ್ರು ಮಾತ್ರ ಪ್ರೆಸೆಂಟ್ ಆಗಿದ್ದಾರೆ. ಅವ್ರ ಬಾಡಿನೂ ಅಬ್ಸೆಂಟ್, ಅವ್ರ ಮೈಂಡು ಅಬ್ಸೆಂಟ್, ಎಲ್ಲ ಕೂಡ ಅಬ್ಸೆಂಟ್ ಆಗಿದೆ. ಆದರೆ ಪ್ರಿಯರೇ, ದೇವರು ಇಲ್ಲಿ ನಮಗೊಂದು ವಿಷಯವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಈ ದಿನ ನಾವೊಂದು ವಿವೇಕಪೂರ್ವಕವಾದ ಆರಾಧನೆ ಮಾಡಬೇಕು. ಅದು ವಿವೇಕಪೂರ್ವಕವಾದ ಆರಾಧನೆಯಾಗಿದೆ ಅಂತೆ. ಏನು ಆ ವಿವೇಕಪೂರ್ವಕವಾದ ಆರಾಧನೆ ಅನ್ನೋದಾದರೆ, ನಮ್ಮ ದೇಹಗಳನ್ನು ದೇವರಿಗೆ ಬಿಟ್ಟು ಕೊಡಬೇಕು ಪ್ರಿಯರೇ. ಆದರೆ ಅನೇಕರು ಈ ದಿನ ದೇಹಗಳನ್ನು ಯಾವುದಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಅಂದರೆ, ಅನೇಕ ಪಾಪಕ್ಕೆ ಬಿಟ್ಟುಕೊಟ್ಟಿದ್ದಾರೆ, ಅನೇಕರು ಕುಡಿಯೋದಕ್ಕೆ ಬಿಟ್ಟುಕೊಟ್ಟಿದ್ದಾರೆ, ಅನೇಕರು ಪಾಪದ ಚಟಗಳಿಗೆ ಬಿಟ್ಟುಕೊಟ್ಟಿದ್ದಾರೆ, ಅನೇಕರಂತೂ ಇನ್ನೂ ಕೆಲಸ ಮಾಡೋದಕ್ಕೆ ಆ ದೇಹಗಳನ್ನ ಬಿಟ್ಟುಕೊಟ್ಬಿಟ್ಟಿದ್ದಾರೆ, ಇನ್ನೂ ಅನೇಕರು ಎಲ್ಲ ಲೋಕದ ವಿಷಯಗಳಿಗೆ ಬಿಟ್ಟುಕೊಟ್ಬಿಟ್ಟಿದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮ ದೇಹಗಳನ್ನು ನಾವು ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸಬೇಕಂತೆ. ಹೇಗೆ ಅರ್ಪಿಸಬೇಕು? ಮೆಚ್ಚುಗೆಯಾಗಿ. ಅಂದರೆ ಹೇಗೆ ಅರ್ಪಿಸೋದು? ಕೈಗಳೆತ್ತಿ ಆರಾಧಿಸಿ, ಬಾಯಿಗಳನ್ನು ತೆರೆದು ಆರಾಧಿಸಿ, ಹೃದಯಪೂರ್ವಕವಾಗಿ ಆರಾಧಿಸಿ, ಅಲ್ಲಲ್ಲಿ ಸಂತೋಷವಾಗಿ ಆರಾಧಿಸಿ. ಈ ದೇಹ ಎಲ್ಲ ಏನು ಮಾಡಬೇಕು? ಅವರಿಗೆ ಒಪ್ಪಿಸ್ಬಿಡಬೇಕು. ಅಲ್ಲೆಲ್ಲೂಯ. ಈ ದೇಹದಲ್ಲಿ ಅಲ್ವಾ ಕಣ್ಣಿದೆ, ಈ ದೇಹದಲ್ಲಿ ಅಲ್ವಾ ಕಿವಿ ಇದೆ, ಈ ದೇಹದಲ್ಲಿ ಅಲ್ವಾ ನಾಲಿಗೆ ಇದೆ, ತುಟಿ ಇದೆ, ಬಾಯಿ ಇದೆ, ಕೈ ಇದೆ, ಕಾಲಿದೆ, ಎಲ್ಲ ಕೂಡ ದೇಹದಲ್ಲಿದೆ. ಆಗ ಈ ಪೂರ್ತಿ ದೇಹವನ್ನು ಅವರಿಗೆ ಸರೆಂಡರ್ ಮಾಡಬೇಕು, ಅವ್ರಿಗೆ ಅರ್ಪಿಸಬೇಕು. ಹೇಗೆ? ಜೀವಂತವಾಗಿ, ಸತ್ತ ಸ್ಥಿತಿಯಲ್ಲ. ಅಲ್ಲಿ ನೋಡ್ರಿ, ಗಮನಿಸ್ರಿ, ನಾವು ಸಜೀವ ಯಜ್ಞವಾಗಿ ನಮ್ಮ ದೇಹವನ್ನು ಒಪ್ಪಿಸ್ಕೊಡ್ಬೇಕು. ಜೀವ ಇರೋರು ಕೈ ಹೇಗೆ ಎತ್ತುತ್ತಾರೆ? ಪೂರ್ತಿಯಾಗಿ ಎತ್ತುತ್ತಾರೆ, ಅದೇನಾಗೋದಿಲ್ಲ, ಹಿಂಗೆ ಬಿದ್ದೋಗೋದೇ ಇಲ್ಲ. ಹಾಲಲ್ಲಿ ಅದೇ ಜೀವ ಇಲ್ದಿರೋರು ಕೈ ಎತ್ತಿದ್ರೆ 2 ಸೆಕೆಂಡ್ ಹಂಗೆ ಬಿದ್ದೋಗುತ್ತೆ. 2 ಸೆಕೆಂಡ್ ಕೂಡ ಬೇಡ, ಎತ್ತಿದ ತಕ್ಷಣ ಹಾಗೆ ಬಿದ್ದೋಗುತ್ತೆ ಅಲ್ವಾ? ಆಗ ದೇವರು ನಮ್ಮನ್ನು ಕೇಳ್ತಾ ಇದ್ದಾರೆ, ಸಜೀವ ಯಜ್ಞವಾಗಿ ಅರ್ಪಿಸು. ಅಲ್ಲೆಲ್ಲೂಯ. ಮೆಚ್ಚುಗೆಯಾಗಿ, ಮೀಸಲಾಗಿ ಅಂದರೆ ಅವ್ರಿಗೆ ಸರೆಂಡರ್ ಮಾಡಿಬಿಡ್ಬೇಕು. ಅಲ್ಲೆಲ್ಲೂಯ. ಆದ್ದರಿಂದ ಜೀವವುಳ್ಳ ಆರಾಧನೆಯನ್ನು ಮಾಡೋಣ, ಸಜೀವ ಯಜ್ಞವಾಗಿ ದೇಹವನ್ನು ಅರ್ಪಿಸಿ ಆರಾಧನೆ ಮಾಡೋಣ. ಈ ಆರಾಧನೆ ಎಂಥದ್ದಂತೆ ವಿವೇಕಪೂರ್ವಕವಾದ ಆರಾಧನೆ ಆಗಿದೆ ಪ್ರಿಯರೇ. ನೋಡ್ರಿ, ಅಪೊಸ್ತಲರ ಕೃತ್ಯಗಳು 16:25 16ನೇ ಅಧ್ಯಾಯದಲ್ಲಿ ನೀವು ನೋಡುವಾಗ, ಪೌಲ ಸೀಲರನ್ನು ಸೆರೆಮನೆಯೊಳಗೆ ಹಾಕಿರ್ತಾರೆ. ಹಲ್ಲೆಲೂಯ. ಆದರೆ ಅವ್ರ ಕೈ ಕಾಲು ಬಂಧಿಸಿದ್ದಾರೆ, ಅವರನ್ನು ಬೇಡಿಗಳಿಂದ, ಸರಪಣಿಗಳಿಂದ ಕಟ್ಟಿ ಹಾಕಿದ್ದಾರೆ. ಆದರೂ ಕೂಡ ಅವರ ಮಧ್ಯರಾತ್ರಿಯಲ್ಲಿ ಸ್ತುತಿ ಪದಗಳನ್ನ ಹಾಡ್ತಾ, ಪ್ರಾರ್ಥಿಸ್ತಾ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಅವ್ರ ಕೈಕಾಲು ಆಗದೆ ಹೋದ್ರೂ ಪರವಾಗಿಲ್ಲ, ಬಾಯಿ ಇದೆಯಲ್ಲ, ಆ ಬಾಯಿನ ದೇವರಿಗೆ ಸಮರ್ಪಿಸಿದ್ದಾರೆ, ಹೃದಯವನ್ನು ದೇವರಿಗೆ ಸಮರ್ಪಿಸಿದ್ದಾರೆ. ಅಂದರೆ ನಮ್ಮ ದೇಹಗಳನ್ನು ನಾವು ಯಾವಾಗ ಬಿಟ್ಟುಕೊಡ್ತೀವೋ, ಯಾವಾಗ ಅವ್ರಿಗೆ ಮೀಸಲು ಅಂತ ಹೇಳ್ತೀವೋ, ಯಾವಾಗ ಇದನ್ನು ಜೀವವುಳ್ಳದಾಗಿ ಅರ್ಪಿಸ್ತೀವೋ, ಆಗ ಅದು ವಿವೇಕಪೂರ್ವಕವಾದ ಆರಾಧನೆ. ಹಾಲೆಲ್ಲೂಯ. ಅನೇಕರು ಹೇಳ್ತೀವಲ್ವ, ನಾವು ಹಾಡು ಕೂಡ ಹೇಳ್ತೀವಲ್ಲ, ಆರಾಧನೆಯಲ್ಲಿ ಬಿಚ್ಚದಂಥ ಕಟ್ಟುಗಳೇ ಇಲ್ಲ. ಹಾಲೆಲ್ಲೂಯ. ಹೌದು, ಆರಾಧನೆಗೆ, ಸ್ತುತಿಗೆ ಅಷ್ಟು ಶಕ್ತಿ ಇದೆ. ಆರಾಧನೆ ಅಂದ್ರೇ ಸ್ತುತಿ ಅಂದ್ರೇ ಆರಾಧನೆ. ಆ ದಿನ ಇಸ್ರೇಲ್ ಜನರು ಐಗುಪ್ತದಿಂದ ಬಂದಾಗ
ಅವರಿಗೆ ವಾಗ್ದಾನ ಮಾಡಲ್ಪಟ್ಟ ಕಾನಾನ್ ದೇಶಕ್ಕೆ ಹೋಗೋದಕ್ಕೆ ಮಾರ್ಗ ಮಧ್ಯದಲ್ಲಿ ಅನೇಕ ತಡೆಗಳು. ಮೊದಲನೇದಾಗಿ ಕೆಂಪು ಸಮುದ್ರ, ಹಲ್ಲೆಲೂಯ. ಅನಂತರ ಅವರಿಗೆ ಯೆರಿಕೋ ಕೋಟೆ, ಹಲ್ಲೆಲೂಯ. ಅದೇ ರೀತಿ ಎಷ್ಟೋ ಅಡೆತಡೆಗಳು, ಎಷ್ಟೋ ಅವಶ್ಯಕತೆಗಳು ಏನೆಲ್ಲ ಬಂದರೂ ಕೂಡ ದೇವರು ಎಲ್ಲದರಲ್ಲೂ ಅವ್ರ ಜೊತೆ ಇದ್ದು ನಡೆಸಿದ್ರು. ಆಗ ಆ ಯೆರಿಕೋ ಗೋಡೆಯಲ್ಲಿ ಅವ್ರಿಗೆ ಅಡ್ಡವಾಗಿ ನಿಂತಾಗ ಅವರು ಮಾಡಿದ ಒಂದೇ ಒಂದು ಚಿಕ್ಕ ವಿಷಯ, ಏನದು? ಸ್ತುತಿ, ಅಂದರೆ ಆರಾಧನೆ. 7 ದಿನಗಳು ಅದನ್ನು ಸುತ್ತಿ ಬರುವಾಗ 7ನೇ ದಿನ 7 ಬಾರಿ ಅದನ್ನು ಸುತ್ತಿ ಬಂದು ಅವರು ಆರ್ಭಟಿಸಿದಾಗ ಆ ಸ್ತುತಿಯಿಂದ ಆ ಕೋಟೆ ಕುಸಿದು ಬಿತ್ತು ಪ್ರಿಯರೇ, ಹಲ್ಲೆಲೂಯ. ಹೌದು, ಆರಾಧನೆಯಲ್ಲಿ ಬಿಚ್ಚಿದಿರೋ ಕಟ್ಟು ಯಾವುದಿಲ್ಲ. ಆದರೆ ಆರಾಧನೆಗೆ ಹೋಗ್ತಾ ಇದ್ದೀನಿ, ಆರಾಧನೆ ಅಟೆಂಡ್ ಮಾಡ್ತಾ ಇದ್ದೀನಿ, ನಾನು ಆರಾಧನೆ ಮಾಡ್ತಾ ಇದ್ದೀನಿ, ಆದರೆ ನನಗೇನು ನಡೆದಿಲ್ಲ, ಹಲ್ಲೆಲೂಯ. ನನಗೆ ಬಿಡುಗಡೆನೂ ಆಗ್ತಾ ಇಲ್ಲ, ಅದ್ಭುತನೂ ನಡೆದಿಲ್ಲ, ಬದಲಾವಣೆಯೂ ಆಗಿಲ್ಲ, ನನ್ನ ಮನೇಲಿ ಯಾರೂ ರಕ್ಷಣೆ ಹೊಂದಿಲ್ಲ, ನನಗೆ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಅನೇಕರು ಅನೇಕ ವಿಧವಾಗಿ ಹೇಳ್ತೀರಾ, ಹಲ್ಲೆಲೂಯ. ಆದರೆ ನಿಮ್ಮ ಆರಾಧನೆ ಹೇಗಿದೆ? ಹಲ್ಲೆಲೂಯ. ದೇವರಿಗೆ ಮೆಚ್ಚುಗೆಯಾಗಿದೆಯಾ? ದೇವರಿಗೆ ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸಿದ್ದೀರಾ? ಅವ್ರಿಗೆ ಅದನ್ನು ಮೀಸಲು ಮಾಡಿದ್ದೀರಾ? ದೇಹವನ್ನು ವಾರದಲ್ಲಿ 6 ದಿನಗಳು ಶರೀರವನ್ನು ಏನು ಮಾಡೋದು? ಕೆಲಸಕ್ಕೆ ಒಪ್ಪಿಸ್ಕೊಟ್ಬಿಡೋದು, ನಿದ್ದೆಗೆ ಒಪ್ಪಿಸ್ಕೊಟ್ಬಿಡೋದು, ಸೋಮಾರಿತನಕ್ಕೆ ಒಪ್ಪಿಸ್ಕೊಟ್ಬಿಡೋದು, ಕುಡಿತಕ್ಕೆ ಒಪ್ಪಿಸ್ಕೊಟ್ಬಿಡೋದು, ಅನೇಕ ಪಾಪಗಳಿಗೆ ಒಪ್ಪಿಸ್ಬಿಡೋದು, ಏನೇನೋ ಮಾತಾಡ್ಬಿಡೋದು, ಹೇಗೇಗೋ ಜೀವಿಸ್ಬಿಡೋದು. ಆದರೆ 7ನೇ ದಿನ ಮಾತ್ರ ಬಂದು ನೀನಲ್ಲಿ ನಿಂತು ಬರೀ ಬಾಯಿಂದ ತುಟಿಯಿಂದ ಮಾತ್ರ ಆರಾಧನೆ ಮಾಡಿದರೆ ಪ್ರಿಯರೇ, ಆ ಆರಾಧನೆಯಲ್ಲಿ ಕಟ್ಟುಗಳು ಹೇಗೆ ಮುರಿತದೆ? ಹಲ್ಲೆಲೂಯ. ಆರಾಧನೆಯಲ್ಲಿ ಅದ್ಭುತ ಹೇಗೆ ನಡೀತದೆ? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಹೌದು, ಖಂಡಿತವಾಗಿ ನೀವು ಈ ರೀತಿಯ ಆರಾಧನೆಯನ್ನು ಮಾಡಿ ನೋಡ್ರಿ. ಇದು ಎಂಥ ಆರಾಧನೆ ಅಂತ ದೇವರ ವಾಕ್ಯ ಹೇಳ್ತದೆ, ವಿವೇಕಪೂರ್ವಕವಾದ ಆರಾಧನೆ. ಪ್ರಿಯರೇ, ಈ ದಿನ ಭಾನುವಾರ ನಾವು ಆರಾಧನೆಗೆ ಹೋಗ್ತಾ ಇದ್ದೀವಲ್ಲ, ಒಂದು ತೀರ್ಮಾನ ಮಾಡ್ಕೊಂಡು ಹೋಗಿ, ನನ್ನ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸ್ತೇನೆ, ಆತನಿಗೆ ಮೀಸಲಾಗಿ ಒಪ್ಪಿಸ್ತೇನೆ, ಆತನಿಗೆ ಮೆಚ್ಚುಗೆಯಾಗಿ ಒಪ್ಪಿಸ್ತೇನೆ. ಹೇಗೆ ಒಪ್ಪಿಸ್ತೇನೆ? ಸಜೀವ ಯಜ್ಞವಾಗಿ, ಜೀವಂತವಾಗಿ ಒಪ್ಪಿಸ್ತೇನೆ. ಸತ್ತಿರೋರು ಕೈ ಎತ್ತಕ್ಕಾಗೋದಿಲ್ಲ, ಸತ್ತಿರೋರು ಬಾಯಿ ತೆಗೆಯೋದಕ್ಕಾಗೋದಿಲ್ಲ. ಆದರೆ ನಾವು ಜೀವವುಳ್ಳ ಆರಾಧನೆ ಮಾಡೋರಾಗಿರಬೇಕು. ಶಬ್ದವಾಗಿ ನಿಮಗೆ ಏನು ಬರುತ್ತೋ ಅವ್ರು ಹಾಡುವಾಗ ಗಮನಿಸಿ. 2ನೇ ಬಾರಿ ಹಾಡಬೇಕಾದ್ರೆ ನಿಮ್ಗೆ ಎಷ್ಟು ಗೊತ್ತೋ ಅಷ್ಟು ಮನಸಾರೆ ಹಾಡ್ರಿ ಪ್ರಿಯರೇ. ಕೈಗಳೆತ್ತಿ ಆರಾಧಿಸ್ರಿ, ಕೈಗಳನ್ನು ತಟ್ಟಿ ಆರಾಧಿಸ್ರಿ, ಸ್ತುತಿ ಮಾಡ್ತಾ ಆರಾಧಿಸ್ರಿ, ಮನಸ್ಸಾರೆ ಆರಾಧಿಸ್ರಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಆರಾಧಿಸ್ರಿ. ನಿಮ್ಮ ಕಣ್ಣು ಮುಚ್ಚಿ ನಿಮ್ಮ ಮುಂದೆ ಇರುವ ಯೇಸುವನ್ನು ನೋಡ್ರಿ. ಆ ಆಲಯದಲ್ಲಿರುವ ಪ್ರಸನ್ನತೆಯ ಮಹಿಮೆಯನ್ನು ಅನುಭವಿಸಿ ಆರಾಧಿಸ್ರಿ. ಈ ರೀತಿ ನಿಶ್ಚಯವಾಗಿ ನೀವು ಮಾಡುವಾಗ ನಿಮ್ಮ ಚಿಂತೆಗಳನ್ನು, ನಿಮ್ಮ ಗಮನವನ್ನು ಆ ಕಡೆ ಈ ಕಡೆ ನೀವು ಬಿಡದೇ ಇರುವಾಗ ಖಂಡಿತ ಆ ಆರಾಧನೆಯಲ್ಲಿ ಕಟ್ಟುಗಳು ಬಿಚ್ಚಲ್ಪಡ್ತವೆ, ಎಲ್ಲ ಸೈತಾನ ಕೋಟೆಗಳು ಮುರಿಯಲ್ಪಡ್ತವೆ. ನಿಮಗೊಂದು ಆಶೀರ್ವಾದವಾಗಿ ಆ ಆರಾಧನೆ ಮಾರ್ಪಡ್ತದೆ. ಇದು ಎಂಥ ಆರಾಧನೆ ಆಗಿರ್ತದೆ ಅಂದರೆ ವಿವೇಕಪೂರ್ವಕವಾದ ಆರಾಧನೆ ಆಗಿರ್ತದೆ. ಹಲ್ಲೆಲೂಯ. ನೋಡ್ರಿ, ಆ ದಿನ ಅಪೊಸ್ತಲ ಕೃತ್ಯಗಳಲ್ಲಿ 16ನೇ ಅಧ್ಯಾಯದಲ್ಲಿ ಪೌಲ ಸೀಲರು ಆರಾಧನೆ ಮಾಡಿದ್ರು. ಅದು ವಿವೇಕಪೂರ್ವಕವಾದ ಆರಾಧನೆ. ಆ ಆರಾಧನೆಯಲ್ಲಿ ಏನು ನಡೀತು? ಅಲ್ಲಿ ಒಂದು ಭೂಕಂಪ ಉಂಟಾಯಿತು. ಹಲ್ಲೆಲೂಯ. ಸೆರೆಮನೆ ಅಸ್ಥಿವಾರಗಳು ಕದಲಿದ್ದುವು. ಹಲ್ಲೆಲೂಯ. ಅನೇಕರ ಒಂದು ಸೆರೆಯ ಕದಗಳು ಬಿಚ್ಚಲ್ಪಟ್ಟವು. ನೀವು ಆರಾಧನೆ ಮಾಡುವಾಗ ನಿಮಗೆ ಮಾತ್ರ ಆಶೀರ್ವಾದವಲ್ಲ, ನಿಮ್ಮನ್ನು ಹೊರಗಿರುವ ನಿಮ್ಮ ಕುಟುಂಬದವರಿಗೆ, ನಿಮ್ಮ ಬಂಧು ಮಿತ್ರರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಅಕ್ಕಪಕ್ಕದವರಿಗೆ ಅನೇಕರಿಗೆ ನೀವು ಬ್ಲೆಸ್ಸಿಂಗ್ ಆಗಿರ್ತೀರ, ಅನೇಕರಿಗೆ ಆಶೀರ್ವಾದವಾಗಿರ್ತೀರ ಪ್ರಿಯರೇ. ಆದ್ದರಿಂದ ಆ ದಿನ ಅಲ್ಲಿ ಅಷ್ಟೊಂದು ಕಾರ್ಯಗಳು ಆ ಸೆರೆಮನೆಯೊಳಗೆ ನಡೆಯಿತು. ಅನೇಕರು ದೇವರನ್ನು ಅರ್ಥಕೊಂಡ್ರು, ದೇವರ ಪ್ರೀತಿಯನ್ನು ರುಚಿ ನೋಡಿದ್ರು. ಆ ಸೆರೆಯ ಅಧಿಕಾರಿ ಯೇಸು ನಾಮದಲ್ಲಿ ಅವರು ಕುಟುಂಬವಾಗಿ ರಕ್ಷಣೆ ಹೊಂದಿದ್ರು ಅಂತ ಆ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಈ ದಿನ ನಮ್ಮ ಆರಾಧನೆಗಳು ಹೇಗಿದೆ ಅಲ್ವಾ? ಪ್ರತಿ ಭಾನುವಾರ ಆರಾಧನೆಗೆ ಹೋಗ್ತಾ ಇದ್ದೀವಿ. ಇನ್ನು ಕೆಲವರು ಆರಾಧನೆಗೆ ಹೋಗೋದಿಲ್ಲ, ಸಮಯ ಸಿಕ್ಕಾಗ ಹೋಗ್ತೇವೆ. ಇನ್ನು ಕೆಲವರು ಆರಾಧನೆಗೆ ಹೋದರೂ ಕೂಡ ಅಲ್ಲಿ ಯಾವುದೇ ರೀತಿಯ ಕಾರ್ಯಗಳು ಮಾಡೋದಿಲ್ಲ. ಕೆಲವರು ಅಟೆಂಡೆನ್ಸ್ ಹಾಕೋದಕ್ಕೆ ಹೋಗ್ತೀವಿ. ಆದರೆ ಈ ರೀತಿ ಎಲ್ಲ ಆರಾಧನೆ ಕ್ರಮಗಳು ಬದಲಾಗಬೇಕು. ಹಲ್ಲೆಲೂಯ. ಇದು ಎಲ್ಲ ಕ್ರಮವಾದಾಗ, ಸರಿ ಹೋದಾಗ, ನಿಜವಾದ ವಿವೇಕಪೂರ್ವಕವಾದ ಆರಾಧನೆ ನಾವು ಸಲ್ಲಿಸುವಾಗ ಮಾತ್ರ ಖಂಡಿತವಾಗಿ ದೇವರು ನುಡಿದಿರುವ ವಾಗ್ದಾನಗಳು, ಪ್ರವಾದನೆಗಳು, ಆಶೀರ್ವಾದಗಳು ಯೇಸು ನಾಮದಲ್ಲಿ ಪ್ರಿಯರೇ ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಜೀವನದಲ್ಲಿ ನೀವು ಅನುಭವಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯ. ಏನೋ ನಾನು ಆರಾಧನೆಗೆ ಹೋಗ್ತಾ ಇದ್ದೀನಿ, ಏನೋ ಮಾಡ್ತಾ ಇದ್ದೀನಿ, ಆದರೆ ಏನೂ ಬದಲಾಗ್ತಿಲ್ಲ ಅಂತ ಯಾರು ಕೂಡ ದೇವರನ್ನು ದೂಷಿಸಬೇಡ್ರಿ. ದೇವರ ಮೇಲೆ ಗುಣಗುಟ್ಟಬೇಡ್ರಿ, ಸೇವಕರ ಮೇಲೆ ಗುಣಗುಟ್ಟಬೇಡ್ರಿ, ಆ ಸಭೆ ಮೇಲೆ ಗುಣಗುಟ್ಟಬೇಡ್ರಿ. ಹಲ್ಲೆಲೂಯ. ನಿಮಗೆ ಗೊತ್ತಾ, ಒಂದು ಸೇವೆ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ, ಒಂದು ಮನೆ ನಡೆಸೋದಕ್ಕೆ ಅಷ್ಟು ಕಷ್ಟ ಅನ್ನುವಾಗ ಒಂದು ಸೇವೆಯನ್ನು ನಡೆಸೋದು ಆ ಕುರುಬರಿಗೆ ಬಹಳ ಕಷ್ಟ ಪ್ರಿಯರೇ.
ಒಂದು ಕುರಿ ಈ ಕಡೆ ಹೋಗ್ತಾ ಇದೆ, ಇನ್ನೊಂದು ಕುರಿ ಆ ಕಡೆ ಹೋಗ್ತಾ ಇರ್ತದೆ, ಇನ್ನೊಂದು ಕುರಿ ಬೇರೆಲ್ಲೋ ಹೋಗಿರ್ತದೆ. ಆದರೆ ನೋಡ್ರಿ, ಪರಲೋಕದ ದೇವರು ಹೇಳ್ತಾರಲ್ಲ, ಯೇಸು ಕ್ರಿಸ್ತನು ಒಂದು ಬಾರಿ ಹೇಳ್ತಾರೆ, 100 ಕುರಿಗಳಲ್ಲಿ ದೇವರು ತಪ್ಪಿ ಹೋದ ಒಂದು ಕುರಿಯನ್ನು ಹುಡುಕಿದ್ರೆ ಎಂಬುದಾಗಿ. ಅಲ್ಲೆಲ್ಲಿಯ. ಆದರೆ ಆ ಕುರುಬನಿಗೆ ಒಂದು ಕುರಿಯ ಮೇಲೆ ಕೂಡ ಅಷ್ಟು ಕಾಳಜಿ ಇದೆ. ನನ್ನ ಕುರುಬನಾದ ಯೇಸು ಕ್ರಿಸ್ತನಿಗೆ ಅಷ್ಟು ಕಾಳಜಿ ಇದೆ. ಅದೇ ರೀತಿ ಸಭೆಯ ಬೋಧಕರಿಗೂ ಸಭೆಯ ಕುರುಬರಿಗೂ ಅಷ್ಟೊಂದು ಕರ್ತವ್ಯ ಇದೆ ಪ್ರಿಯರೇ. ದಯವಿಟ್ಟು ಯಾರ ಮೇಲೂ ಗುಣಗುಟ್ಟಬೇಡ್ರಿ. ನಾವು ಆಲಯದೊಳಗೆ ಹೋಗಿ ನಮ್ಮನ್ನು ಯಾರು ಮಾತಾಡ್ಸಿದ್ರು ಪರವಾಗಿಲ್ಲ, ನಮ್ಮನ್ನು ಯಾರು ವಿಚಾರಿಸಿದ್ರು ಪರವಾಗಿಲ್ಲ, ನಮ್ಮನ್ನು ಯಾರು ಏನು ಗಮನಿಸಿದ್ರು ಪರವಾಗಿಲ್ಲ. ನೀವು ಈ ರೀತಿ ದೇವರ ವಾಕ್ಯವನ್ನು ಓದಿ, ದೇವರ ವಾಕ್ಯವನ್ನು ಧ್ಯಾನಿಸಿ, ದೇವರ ವಾಕ್ಯಕ್ಕೆ ಒಳಗಾಗಿ ಒಂದು ವಿವೇಕಪೂರ್ವಕವಾದ ಆರಾಧನೆಯನ್ನು ಮಾಡೋದಾದರೆ ನಿಮಗೆ ಬರಬೇಕಾದ ಆಶೀರ್ವಾದ ಅದು ಸೇವಕರಿಂದ ಅಲ್ಲ, ಆ ಸಭೆಯಿಂದ ಅಲ್ಲ. ಹಲ್ಲೆಲೂಯಾ. ಪರಲೋಕದಿಂದ ಯೇಸು ನಾಮದಲ್ಲಿ ನಿಮ್ಮ ಜೀವನ, ನಿಮ್ಮ ಕುಟುಂಬದಲ್ಲಿ ಬರ್ತದೆ ಪ್ರಿಯರೇ. ಹಲ್ಲೆಲೂಯಾ. ಖಂಡಿತವಾಗಿ ಈ ದಿನ ನೀವು ಇದಕ್ಕೆ ನಿಮ್ಮನ್ನು ಬಿಟ್ಟುಕೊಡ್ರಿ. ನಿಮ್ಮ ದೇಹನ ಇಷ್ಟು ದಿವಸ ಯಾವ್ಯಾವುದಕ್ಕೂ ಬಿಟ್ಟುಕೊಟ್ಟಿದ್ದು ಸಾಕು. ಒಂದು ತೀರ್ಮಾನ ಮಾಡಿರಿ, ದೇವರೇ ನನ್ನ ದೇಹವನ್ನು ನಿನ್ನ ಸಮ್ಮುಖದಲ್ಲಿ ಸಜೀವ ಯಜ್ಞವಾಗಿ ಅರ್ಪಿಸ್ತೇನೆ. ನಾನು ಕೈ ಎತ್ತಿ ಆರಾಧನೆ ಮಾಡ್ತೇನೆ, ಬಾಯಿ ತೆರೆದು ಆರಾಧನೆ ಮಾಡ್ತೇನೆ, ಕರತಟ್ಟಿ ಆರಾಧನೆ ಮಾಡ್ತೀನಿ, ಮನಸ್ಸಾರೆ ಆರಾಧನೆ ಮಾಡ್ತೀನಿ. ಕೆಲವರಿಗೆ ಹೃದಯದಲ್ಲಿ ಏನೇನೋ ಯೋಚನೆ, ಏನೇನೋ ತುಂಬಿಕೊಂಡಿರ್ತಾರೆ. ಕೆಲವರಿಗೆ ದುಃಖ ತುಂಬಿರುತ್ತೆ, ಭಾರಗಳು ತುಂಬಿಕೊಂಡಿರುತ್ತೆ, ಅವ್ರಿಗೆ ಏನೋ ಒಂದು ಸಹಿಸಲಾಗದ ಇಕ್ಕಟ್ಟುಗಳು ತುಂಬಿಕೊಂಡಿರ್ತದೆ. ಆದರೆ ಈ ದಿನ ಹೇಳ್ತೇನೆ ಪ್ರಿಯರೇ, ನೀವು ಆಲಯದೊಳಗೆ ಹೋದ ಕೂಡಲೇ ಅವೆಲ್ಲವನ್ನ ಅಪ್ಪನ ಸಮ್ಮುಖದಲ್ಲಿ ಒಂದು ಕ್ಷಣ ಇಳಿಸಿಬಿಡ್ರಿ. ಹೋಗಿದ ತಕ್ಷಣ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿರಿ. ಅಪ್ಪ, ಈ ದಿನ ಒಂದು ಇಕ್ಕಟ್ಟಲ್ಲಿ ಬಂದಿದ್ದೇನೆ, ಹೋರಾಟದಲ್ಲಿ ಬಂದಿದ್ದೇನೆ, ಕಣ್ಣೀರಲ್ಲಿ ಬಂದಿದ್ದೇನೆ, ಅವಮಾನದಲ್ಲಿ ಬಂದಿದ್ದೇನೆ, ಸೋಲುಗಳಲ್ಲಿ ಬಂದಿದ್ದೇನೆ, ಅಗತ್ಯಗಳೊಟ್ಟಿಗೆ ಬಂದಿದ್ದೇನೆ. ದೇವರೇ, ಇದು ಎಲ್ಲ ನಿನ್ನ ಪಾದದಲ್ಲಿ ಇಳಿಸ್ತಾ ಇದ್ದೇನೆ. ಯಾಕಂದರೆ ನೀನು ನನಗೆ ತಂದೆಯಾಗಿದ್ಯಾ, ನಾನು ನಿನ್ನ ಮಗು ಬಂದಿದ್ದೇನಪ್ಪ, ಎಲ್ಲ ಇಳಿಸ್ತಾ ಇದ್ದೇನೆ. ನಾನು ಹೋಗುವಷ್ಟರಲ್ಲಿ ನೀನು ಎಲ್ಲ ಸರಿ ಮಾಡ್ತೀನಿ ಎಂಬುದಾಗಿ ಅದನ್ನು ಒಂದು ಕ್ಷಣ ಒಪ್ಪಿಸಿಬಿಟ್ಟು ಆ ಆರಾಧನೆಯಲ್ಲಿ ನಿಮ್ಮ ಪ್ರಾಣ, ಆತ್ಮ, ಶರೀರವನ್ನು ಕರ್ತನ ಕರಗಳಲ್ಲಿ ಒಪ್ಪಿಸಿಬಿಡ್ರಿ. ಅದೇ ಸಮಯದಲ್ಲಿ ನಿಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಒಪ್ಪಿಸ್ತೀನಿ ಅಂತ ಒಂದು ತೀರ್ಮಾನದೊಂದಿಗೆ ಆಲಯಕ್ಕೆ ಹೋಗ್ರಿ. ಆ ರೀತಿ ನೀವು ಆಲಯದಲ್ಲಿ ಹೋಗಿ ವಿವೇಕಪೂರ್ವಕವಾದ ಆರಾಧನೆ ಮಾಡುವಾಗ ನಿಶ್ಚಯವಾಗಿ ನಿಮ್ಮ ಎಲ್ಲ ಪರಿಸ್ಥಿತಿಗಳು ಬದಲಾಗ್ತದೆ. ಆಗ ನಿಮ್ಮನ್ನು ನೋಡಿ, ಅಪ್ಪ ಇವರು ಕ್ರೈಸ್ತರು, ಅಪ್ಪ ಇವರು ಸಭೆಗೆ ಹೋಗೋರು, ಇವರು ಯೇಸುವನ್ನು ಆರಾಧಿಸುವವರು, ಇವರ ಜೀವನ ಹೇಗಿತ್ತು, ಆದರೆ ದಿನೇ ದಿನೇ ಈ ರೀತಿಯಾಗಿ ಆಶೀರ್ವಾದವಾಗ್ತಾ ಇದ್ದಾರಲ್ಲ, ಇಷ್ಟೊಂದು ಬಲಶಾಲಿಗಳಾಗ್ತಾ ಇದ್ದಾರಲ್ಲ, ಇವ್ರ ಕುಟುಂಬ ಈ ರೀತಿ ಅಭಿವೃದ್ಧಿ ಆಗ್ತಿದೆ ಅಂತ ನಿನ್ನ ಮೂಲಕ ಅನೇಕರು ಯೇಸುವನ್ನು ತಿಳಿದುಕೊಳ್ತಾರೆ. ಅದೇ ಸಮಯದಲ್ಲಿ ನಿನ್ನ ಜೀವನ ನೋಡಿ, ಇನ್ನು ನಿನ್ನ ಮನೆಯಲ್ಲಿ ಯಾರು ರಕ್ಷಣೆ ಹೊಂದಿಲ್ವೋ, ನಿನ್ನ ಬಂಧುಗಳು ಯಾರು ರಕ್ಷಣೆ ಹೊಂದಿಲ್ವೋ, ನಿನ್ನ ಸ್ನೇಹಿತರು ಯಾರು ರಕ್ಷಣೆ ಹೊಂದಿಲ್ವೋ, ಅವರೆಲ್ಲರೂ ಕೂಡ ಪ್ರಿಯರ ರಕ್ಷಣೆಯಲ್ಲಿ ಬರೋದಕ್ಕೆ ಅವಕಾಶವಾಗ್ತದೆ. ಹಾಲೆಲೂಯಾ. ಆದ್ದರಿಂದ ಹೆಸರಿಗೆ ಆಲಯಕ್ಕೆ ಹೋಗೋದು, ಪ್ರೆಸೆಂಟ್ ಹಾಕೋದಕ್ಕೆ ಆಲಯಕ್ಕೆ ಹೋಗೋದು, ಏನೋ ಹೋಗಿಲ್ಲ ಅಂದರೆ ಬರೋ ದಿನಗಳಲ್ಲಿ ಏನಾದರೂ ಅಪಾಯ ಆಗಿಬಿಡುತ್ತೇನೋ, ಏನಾದರೂ ನಡೆದು ಬಿಡುತ್ತೇನೋ, ಇಲ್ಲ ಸೇವಕರು ಕೇಳಿಬಿಡ್ತಾರೇನೋ, ಇಲ್ಲ ಅವ್ರ ಮುಂದೆ ನಮ್ಮ ಭಕ್ತಿ ತೋರಿಸ್ಬೇಕೇನೋ, ಅವ್ರಿಗೆ ಬೇಡವೇ ಬೇಡ. ಯಾರಿಗೆ ಲೆಕ್ಕ ಕೊಡೋದಕ್ಕೆ ಹೋಗಬೇಡ್ರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರು ನನ್ನನ್ನು ನೋಡ್ತಾ ಇದ್ದಾರೆ. ಹಾಲೆಲೂಯಾ. ಆತನಿಗಾಗಿ ನಾನು ಜೀವಿಸ್ತಾ ಇದ್ದೇನೆ, ಆತನು ಹೇಳಿದಂತೆ ನಾನು ನಡೀತಾ ಇದ್ದೇನೆ, ಆತನು ಈ ರೀತಿ ಒಂದು ವಿವೇಕಪೂರ್ವಕವಾದ ಆರಾಧನೆ ಮಾಡೋದಕ್ಕೆ ಹೇಳಿದ್ದಾರೆ ಎಂಬುದಾಗಿ ಸಂತೋಷವಾಗಿ ನೀವು ಹೋಗ್ರಿ, ಸಂತೋಷವಾಗಿ ಆರಾಧನೆ ಮಾಡಿರಿ. ಅದೇ ಸಮಯದಲ್ಲಿ ವಿವೇಕಪೂರ್ವಕವಾದ ಆರಾಧನೆ ಮಾಡಿರಿ. ಯಾರು ಕೂಡ ಆ ಆರಾಧನೆ ನಡೆಸೋರನ್ನ ನೀವು ನೋಡಬೇಡ್ರಿ. ಅವರು ಹಾಡ್ರಿ ಅಂದಾಗ ಹಾಡೋದು, ಅವ್ರು ಕೈ ತಟ್ರಿ ಅಂದ ಕೈ ತಟ್ಟೋದು, ಅವ್ರ ಕೈ ಎತ್ರಿ ಅಂದ ಕೈ ಎತ್ತೋದು ಬೇಡ. ಅವ್ರು ಹೇಳ್ದಾಗ ಕೈ ತಟ್ಟಬೇಕು, ಅವ್ರ ಕೈ ಎತ್ತಿ ಅಂದಾಗ ಆ ರೀತಿ ಅಲ್ಲ. ನಿನ್ನ ಮನಸ್ಸು ಅಲ್ಲಿ ಸಂತೋಷವಾಗಿ ಏನು ಮಾಡ್ತಾ ಇರಬೇಕು, ಅದು ಹಾಡ್ತಾ ಇರಬೇಕು. ಹೌದು, ದೇವರಿಂದ ಎಷ್ಟೋ ಅದ್ಭುತ ಹೊಂದ್ಕೊಂಡಿದ್ದೇನೆ, ಎಷ್ಟೋ ಮೇಲು ಹೊಂದ್ಕೊಂಡಿದ್ದೇನೆ, ಆತ ನನಗೆ ಎಷ್ಟೋ ಕಾರ್ಯ ಮಾಡಿದ್ದಾರೆ. ಆ ಕೃತಜ್ಞತಾ ಭಾವದೊಂದಿಗೆ ನಿನ್ನ ಮನಸಾರೆ ಅಲ್ಲಿ ನಿಂತ್ಕೋ. ನಿನಗೆ ತಿಳಿದೇ ಕೈಗಳನ್ನು ಎತ್ತುತ್ತೀಯ, ನಿನಗೆ ತಿಳಿದೇ ಕೈ ತಡ್ತೀಯ, ಮನಸಾರೆ ಆರಾಧಿಸ್ತೀಯ, ಸಂತೋಷವಾಗಿ ಆರಾಧಿಸ್ತೀಯ. ಹಾಲೆಲೂಯಾ. ಇನ್ನೊಂದು ಚಿಕ್ಕ ತಪ್ಪು ಮಾಡಬೇಡ್ರಿ. ಆರಾಧನೆಯಲ್ಲಿ ದಯವಿಟ್ಟು ಯಾರು ಅಳಬೇಡ್ರಿ ಪ್ರಿಯರೇ. ನಾವು ಅಲ್ಲಿ ಅಳೋದಕ್ಕೆ ಒಂದು ಉಪವಾಸ ಕೂಟಕ್ಕೆ ಹೋಗ್ತಲ್ಲ, ಅಲ್ಲಿ ಪ್ರಾರ್ಥನೆಗೆ ಹೋಗ್ತಲ್ಲ, ಆರಾಧಿಸುವುದಕ್ಕೆ ಹೋಗ್ತಾ ಇದ್ದೀವಿ. ಕಳೆದ ದಿನಗಳಲ್ಲಿ ದೇವರು ಏನು ಉಪಕಾರ ಮಾಡಿದ್ರು ಅದನ್ನು ನೆನೆಸಿ ಸಂತೋಷವಾಗಿ ಆರಾಧನೆ ಮಾಡ್ರಿ. ದುಃಖ ಇದ್ರೂ ಕೂಡ ಅದು ಆನಂದ ಕಣ್ಣೀರಾಗಿ ದೇವರು ಮಾರ್ಪಡಿಸ್ತಾರೆ. ಖಂಡಿತವಾಗಿ ಪ್ರಿಯರೇ, ಈ ದಿನ ಬಹಳ ನಮ್ಮ ಜೀವನದಲ್ಲಿ ಒಂದು ವಿಶೇಷವಾದದ್ದು. ನಮಗೆ ಎಲ್ಲ ದಿವಸನೂ ಹಬ್ಬನೇ, ಅದರಲ್ಲೂ ಭಾನುವಾರ ಇನ್ನೂ ವಿಶೇಷವಾದ ಹಬ್ಬ. ಪ್ರತಿ ಕರ್ತನ ಭೋಜನ ನಮಗೆ ಒಂದು ಹಬ್ಬ. ನಮ್ಮ ದಿನವೆಲ್ಲ ಕೂಡ ಒಂದು ಹಬ್ಬನೇ. ಯಾಕೆ ಗೊತ್ತಾ? ಯೇಸುವಿನೊಟ್ಟಿಗೆ ನಡೆಯುವ ಪ್ರತಿ ಕ್ಷಣ, ಯೇಸುವೊಟ್ಟಿಗೆ ಜೀವಿಸುವ ಪ್ರತಿ ದಿನ ಅದು ನಮಗೆ ಹಬ್ಬದ ದಿನ, ವಿಶೇಷದ ದಿನ, ಸಂತೋಷದ ದಿನ, ಸಂಭ್ರಮಿಸುವ ದಿನ. ಆದ್ದರಿಂದ ಎಲ್ಲರೂ ಕೂಡ ಸಂತೋಷವಾಗಿ ದಿನ ಆಲಯಕ್ಕೆ
ಹೋಗೋಣ. ದೇವರನ್ನ ಮನಸಾರೆ ಆರಾಧಿಸೋಣ. ವಿವೇಕಪೂರ್ವಕವಾದ ಆರಾಧನೆಯನ್ನು ಕರ್ತನಿಗೆ ಸಲ್ಲಿಸಿ ಪರಲೋಕದಿಂದ ನಮಗೆ ಬರಬೇಕಾದ ಆಶೀರ್ವಾದ, ಮೇಲುಗಳನ್ನು, ಅದ್ಭುತಗಳನ್ನು ಯೇಸು ನಾಮದಲ್ಲಿ ಹೊಂದಿಕೊಳ್ಳೋಣ. ಎಲ್ಲರೂ ದುಃಖ ಸಂತೋಷವಾಗಿ ದೇವರು ಮಾರ್ಪಡಿಸ್ತಾರೆ. ಯಾಕಂದರೆ ಈ ಲೋಕದಲ್ಲಿ ಸಾಮಾನ್ಯವಾದ ಒಂದು ತಂದೆ ತಾಯಿ ಮನೆಗೆ ಹೋಗಬೇಕಾದ್ರೇ ಅವರು ನಮಗೆ ಬೇಕಾದ ಅಗತ್ಯಗಳನ್ನು ಪೂರೈಸಿ ನಮ್ಮನ್ನು ಸಂತೋಷವಾಗಿ ಕಳಿಸಿಕೊಡುವಾಗ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನು ಅದಕ್ಕಿಂತ ಮೇಲಾದದ್ದನ್ನು, ಅದಕ್ಕಿಂತ ಮಿಗಿಲಾದದ್ದನ್ನು, ಅದಕ್ಕಿಂತ ಬೆಸ್ಟ್ ಆದದ್ದನ್ನು ನಮಗೆ ಕೊಟ್ಟು ಕಳಿಸ್ತಾರೆ. ಹೋಗೋ ಯಾರು ಕೂಡ ನೀವು ಸುಮ್ಮನೆ ಹಿಂತಿರುಗಿ ಬರೋದಿಲ್ಲ, ಬರಿದಾಗಿ ನೀವು ಬರೋದಿಲ್ಲ. ದೇವರ ಬಳಿ ಹೋಗೋರನ್ನ ಯಾವತ್ತೂ ಬರಿಗೈಲಿ ಆತನ ಕಳಿಸೋದೇ ಇಲ್ಲ. ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ಸಂತೋಷ ಕೊಟ್ಟು ನಿಮ್ಮ ಭಾರ ಎಲ್ಲ ಅವರು ಹೊತ್ತುಕೊಂಡು ನಿಮ್ಮನ್ನು ಆರೋಗ್ಯವಾಗಿ ಆಶೀರ್ವಾದ ಯೇಸು ನಾಮದಲ್ಲಿ ಕಳಿಸ್ಕೊಡ್ತಾರೆ. ಖಂಡಿತವಾಗಿ ಅದೇ ಯೋಚನೆಯೊಟ್ಟಿಗೆ ನಾವು ಹೋಗೋಣ. ನಮ್ಮ ಪರಲೋಕ ತಂದೆ ಮನೆಗೆ ಹೋಗ್ತಾ ಇದ್ದೇವೆ. ಆತನ ಎಲ್ಲವನ್ನು ನೋಡ್ಕೊಳ್ತಾರೆ. ಆತ ನಮಗಾಗಿ ಚಿಂತಿಸುವ ದೇವರು, ನಮ್ಮ ಭಾರವನ್ನು ಹೊತ್ತುಕೊಳ್ಳುವ ದೇವರು, ನಮ್ಮ ಕಣ್ಣೀರನ್ನು ಒರೆಸುವ ದೇವರು, ನಮ್ಮ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸುವ ದೇವರು. ಆತನು ಅದ್ಭುತನು, ಅತಿಶಯನು, ಆಶ್ಚರ್ಯನು, ಆಲೋಚನಕರ್ತನು, ಪರಾಕ್ರಮಿ, ನಿತ್ಯನಾದ ತಂದೆ. ಇನ್ನು ಆತನಿಗೆ ಎಷ್ಟೋ ಹೆಸರುಗಳುಂಟು. ಅಂತ ದೇವರನ್ನ ಮನಸಾರೆ ನಾವು ಆರಾಧಿಸಿ ಸಂತೋಷವಾಗಿ ಹಿಂತಿರುಗಿ ಬರೋಣ. ಖಂಡಿತ ಈ ದಿನ ನಮ್ಮ ಜೀವನದಲ್ಲಿ ಒಂದು ಆಶೀರ್ವಾದವಾಗಿರ್ತದೆ ಪ್ರಿಯರೇ. ಆಮೇಲೆ ಎಂಬುದಾಗಿ ಹೇಳಿ ಈ ಆಶೀರ್ವಾದವನ್ನು ನಾವೆಲ್ಲರೂ ಸ್ವತಂತ್ರಿಸಿಕೊಳ್ಳೋಣ. ಕರ್ತನು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಖಂಡಿತವಾಗಿ ಪ್ರಿಯರೇ, ಈ ವಾಕ್ಯಗಳು ನಿಮಗೆ ಆಶೀರ್ವಾದವಾಗಿರ್ತದೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬ್ತೇನೆ. ಎಲ್ಲ ಮಹಿಮೆ ನನ್ನ ಕರ್ತನಿಗೆ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನೂ ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಅನೇಕರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇದಕ್ಕಾಗಿ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಒಂದು ಕ್ಷಣ ಪ್ರಾರ್ಥನೆ ಮಾಡಿರಿ. ಅನೇಕರು ಯೇಸುವನ್ನು ಅರ್ಥಕೊಳ್ಳಲಿ, ಅನೇಕರು ಯೇಸುವಿನ ಪ್ರೀತಿಯನ್ನು ತಿಳಿದುಕೊಳ್ಳಲಿ. ಆತನು ಸುರಿಸಿದ ಕೊನೆಯ ಹನಿ ರಕ್ತವೂ ಕೂಡ ವ್ಯರ್ಥವಾಗದಂತೆ ಆ ರಕ್ತದಲ್ಲಿ ಎಲ್ಲರೂ ಕೂಡ ತೊಳೆಯಲ್ಪಡಲಿ. ಅವರಿಗಾಗಿ ಎಲ್ಲರೂ ಜೀವಿಸಲಿ. ಆತನ ಬರಣಕ್ಕೆ ನಾವು ಸಿದ್ಧರಾಗೋಣ.